ಈ ಫ್ಲಿಪ್ಕಾರ್ಟಲ್ಲೇ ಮಾಡು 1 ಲಕ್ಷ ಹೆಂಗಿದೆ ಇಲ್ಲಿ 90 ಇದೆಯಲ್ಲ ತೊಗೊಂಡಿದ್ದಾವೆ. ನೀನು ನೋಡಿದ್ರೆ ಒಂದು ತೊಗೊಂಡಿಲ್ಲ, ಒಂದು ತಗೊಂಡು ಕಡೆ ಆಗಿಲ್ಲ. ಮಿಸ್ಟೇಕ್ಸ್ ಹ್ಯಾಪನ್, ಇಂಪ್ರೂವೈಸ್ ಮಾಡ್ಕೊಳ್ಳೋಣ. ಹಂಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬೈಕ್ ಇಟ್ಕೊಂಡಿದ್ದಾರೆ ನಮ್ಮ ರಾಕೇಶ್ ಇದೆ. ಫೈನಲಿ 500 ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ 500 ಸಬ್ಸ್ಕ್ರೈಬರ್ಸ್. ಪಾಸ್ಪೋರ್ಟ್ ವೆರಿಫಿಕೇಶನ್ ಮಾಡ್ಸೋಣ. ವೆರಿಫಿಕೇಶನ್ ಮಾಡಿಸಿ ತಮ್ಮ ಫ್ಯಾಮಿಲಿ ಒಳಕ್ಕೆ ಒಬ್ಬ ಕುಡುಕನನ್ನು ಇವತ್ತು ಇಂಟರ್ವ್ಯೂ ತೊಗೊಂಡಿದ್ದು ರಕ್ಷಿತ್ ಅವರು. ಸರ್ಪ್ರೈಸ್ ವಿಡಿಯೋ ಇದೆ, ಸ್ಟೇಟ್ ಟ್ಯೂನ್ ಅಂತ ಹೇಳು. ಒಳ್ಳೆ ಟ್ರೋಲ್ ಆಗ್ತಾರೆ ಅವರೆಲ್ಲ. ಡೆಲಿವರಿ ಕೊಡ್ತಾರಾಗಿಲ್ಲ. ಬೆಳಿಗ್ಗೆ 11 ಸುಮಾರು ಸೈನ್ ಮಾಡಿಸ್ಬೇಕು ಬೆಳಗ್ಗೆಯಿಂದ. ಅಂದಾಗಿಂದ 5 ಗಾಡಿ ತೊಗೊಂಡೋದು ನೀನು ಯಾವಾಗಿಂದ ಬಟ್ಟೆ ಅದು ಬಂದಿದೆ. Welcome back to the channel at Rakesh Naik A.C and my name is Raki. ಮೊದಲಿಗೆ ನಮ್ಮ ಚಾನಲ್ಲು 500 ಸಬ್ಸ್ಕ್ರೈಬ್ನ ದಾಟಿ ಹೋಗ್ತಿದೆ. ಅದಕ್ಕೆ ನಮ್ಮ ವೀಕ್ಷಕರಿಗೆ, ನಮ್ಮ ಸ್ನೇಹಿತರಿಗೆ, ನಮ್ಮ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಓಕೆ, ಇವತ್ತು ನಾವು ಎಲ್ಲೋಗ್ತಿದ್ದೀವಿ? ನಾವೆಲ್ಲ ಹೋಗ್ತೀವಿ ಅನ್ನೋದಕ್ಕೆ ಮುಂಚೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಹುಡುಗನ ಜೀವನದಲ್ಲಿ ತನ್ನ ಮೊದಲನೇ ಬೈಕನ್ನು ತಗೊಳ್ಳೋದು ತುಂಬ ಒಂದು ಮಾತಲ್ಲಿ ಹೇಳೋಕ್ಕಾಗಲ್ಲ. ಅಷ್ಟೊಂದು ಎಮೋಷನ್ಸ್ ಇರುತ್ತೆ, ಅಷ್ಟೊಂದು ಫೀಲಿಂಗ್ಸ್ ಇರುತ್ತೆ ಆ ಮೂಮೆಂಟ್ನ ಫುಲ್ಫಿಲ್ ಮಾಡೋದಕ್ಕೆ ಇವತ್ತು ನಾವು ಹೋಗ್ತಿದ್ದೀವಿ ಶಿವಮೊಗ್ಗಕ್ಕೆ. ನಮ್ಮ ದೀಪ ಅವರು ತಮ್ಮ ಫ್ಯಾಮಿಲಿ ಒಳಗೆ ಒಬ್ಬ ಹುಡುಗನನ್ನು ಹುಡುಗನನ್ನು ವೆಲ್ಕಮ್ ಮಾಡ್ಕೊಳ್ಳೋ ದಿನ ಇದಾಗಿದೆ. ನನಗೆ ಹೋಗೋಣ ದೀಪ ಅವರ ಬೈಕ್. ಎಸ್, ಆ್ಯಕ್ಚುಲಿ ನಾವಿವತ್ತು ನಮ್ಮದೊಂದು ಪಾಸ್ಪೋರ್ಟ್ ವೆರಿಫಿಕೇಷನ್ ಇತ್ತು, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ದೀಪ ಒಂದು ಸರ್ಪ್ರೈಸ್ ಇದೆ ಬನ್ನಿ ಅಂತ ಕರ್ಕೊಂಬರ್ತಿದ್ದ. ಆನ್ ದಿವೇ ಹೇಳ್ದ ಒಂದು ಬೈಕ್ ಬಿಡಿಸಿದ್ದೀನಿ ಅಂತೇಳಿ. ಅದು ಕೂಡ ನಮಗೆ ದೊಡ್ಡ ಸರ್ಪ್ರೈಸ್ ಅನ್ನಿಸ್ತು. ಯಾಕೆ ಪ್ರೀತಿ ಮಾಡ್ತಾನೆ, ಹಾಗೆ ಗರ್ಲ್ಫ್ರೆಂಡ್ಗೆ ಪ್ರೀತಿ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ನಾವು ಆಲ್ಮೋಸ್ಟ್ ಬೈಕ್ನ ಇಷ್ಟಪಡ್ತೀವಿ. ಆ ಥರದೊಂದು ಗರ್ಲ್ಫ್ರೆಂಡ್ನ ತನ್ನ ಜೀವನ ಕಳ್ಸ್ಕೊಳಕ್ಕೆ ದೀಪ ಹೋಗ್ತಾ ಇದ್ದಾನೆ. ನಾವೆಲ್ಲರೂ ಹೋಗೋಣ. ದೀಪ ನಾನು ಇವಾಗ ತೋರಿಸಲ್ಲ, ಆ ಸರ್ಪ್ರೈಸ್ ನಮಗೆ ಒಂದು ತೋರಿಸಿದಾಗ ಅಲ್ಲಿ ಅವನ್ನ ತೋರಿಸ್ತೀನಿ. ಹೋಗೋಣ ಹೋಗೋಣ, ಲೆಟ್ಸ್ ಗೋ. ಸೇಫ್ಟಿ ಮುಖ್ಯ ಮನುಷ್ಯಂಗೆ. ದೀಪೋ, ನೀನು ಗಾಡಿ ತೊಗೊಂಡ್ಮೇಲೆ ಫಸ್ಟು ಹೆಲ್ಮೆಟ್ ತೊಗೊಂಡ್ಬಿಟ್ಟು ಗಾಡಿ ಡ್ರೈವ್ ಮಾಡುವಾಗ ಹೆಲ್ಮೆಟ್ ಹಾಕ್ಕೋಬೇಕು. ಎಸ್, ಇವಾಗ ಪೋಸ್ಟ್ ಆಫೀಸ್ ಹತ್ರ ಬಂದ್ವಿ. ನಮ್ಮ ಪಾಸ್ಪೋರ್ಟ್ ವೆರಿಫಿಕೇಷನ್ ಮಾಡ್ಸೋಣ. ವೆರಿಫಿಕೇಷನ್ ಮಾಡಿಸಿ ಆಮೇಲೆ ಹೀರೋ ಶೋರೂಮ್ ಹತ್ರ ಹೋಗೋಣ. ಎಂಜಿನ ಪಾಸ್ಪೋರ್ಟ್ ಬಚ್ಚಾ ಏನಕ್ಕಿಲ್ಲ ಪಾಸ್ಪೋರ್ಟ್ ಈಗ ನಮಗೆ? ಅದೆಲ್ಲ ಸೀಕ್ರೆಟು, ಅದೆಲ್ಲ ಈಗಲೇ ರಿವೀಲ್ ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಚಾನಲಲ್ಲೇ ಏನಕ್ಕೆ ಅಂತ ನಮಗೆಲ್ಲ ಹೇಳ್ತಾನೆ. ನನ್ನ ಪಾಸ್ಪೋರ್ಟ್ ಆ್ಯಕ್ಚುಲಿ ಇವನೇ ಅಪ್ಲೈ ಮಾಡಿರೋದು. ವೆರಿಫಿಕೇಷನ್ ಮಾಡ್ತಾನೆ, ಬೆಂಗಳೂರಿಂದ ಬಂದೇನೆ. ಪಾಸ್ಪೋರ್ಟ್ ವೆರಿಫಿಕೇಷನ್ ಮಾಡ್ಸೋಕ್ಕೋಸ್ಕರ ಒಂದು ವಾರ ಎಲ್ಲ ಇದ್ದು. ಥ್ಯಾಂಕ್ ಯು ಸೋ ಮಚ್. ಮುಂದೆ ಹೋಗುವ, ಔಟ್ ಆಫ್ ಕಂಟ್ರಿ ಹೋಗಿ ಅಲ್ಲೂ ಕೂಡ ಮಾಡುವ. ಓಕೆ, ಪೋಸ್ಟ್ ಆಫೀಸ್ ಬಂತು. ಪಾಸ್ಪೋರ್ಟ್ ವೆರಿಫಿಕೇಷನ್ ಮಾಡ್ಸೋಣ. ವೆರಿಫಿಕೇಷನ್ ಮಾಡಿಸ್ಬೇಕಾ? ಅಪಾಯಿಂಟ್ಮೆಂಟ್ ಲೆಟರ್ ಜೆರಾಕ್ಸ್ ಮಾಡಿಸ್ಬೇಕಾ? ಇದು ಪಾಸ್ಪೋರ್ಟ್ ವೆರಿಫಿಕೇಷನ್ ಆಯಿತು. ನಮ್ಮ ಹುಡುಗರೆಲ್ಲ ಹೀರೋ ಶೋರೂಮ್ ಹತ್ರ ಕಾಯ್ತಿದ್ದಾರೆ, ಇಲ್ಲೇ ಇದ್ದಾರೆ. ಬನ್ನಿ ಹೋಗೋಣ. ಗಾಡಿ ಹೆಂಗಿದೆ ನೋಡೋಣ, ಏನೇನು ಮಾಡಿ. ಇನ್ನೂ ವೆಹಿಕಲ್ ಬಂದ್ಬಿಡೋದು ಸರ್. ನಮ್ಮ ಹುಡುಗರು ಇಲ್ಲಿದ್ದಾರೆ. ಪ್ರಕಾಶ್ ಒಳಗೆ ಹೋಗೋಣ. ಪ್ರಕಾಶ್ ಒಳಗೆ ಹೋಗೋಣ. ಬಾ, ನಮ್ಮವ್ರು ಏನೇನು ಮಾಡ್ತೀರ ನೋಡೋಣ. ನೋಡೋಣ. ಕಂಗ್ರ್ಯಾಚುಲೇಷನ್ಸ್ ಫಾರ್ 500 ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ನಮ್ಮ ದೀಪ ಅವರು ಡಾಕ್ಯುಮೆಂಟಿಗೆ ಸೈನ್ ಆಗ್ತಿದ್ರೆ ಇಲ್ಲಿ. ಹಾಯ್ ನಯನ್, ರಕ್ಷಿತ್ ಟ್ರಯಲ್ ನೋಡ್ತಿದ್ದಾರೆ. ಹಾಯ್. ಫೈನಲಿ 500 ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಮ್ಮ ವೀಕ್ಷಕ ಕಡೆಯಿಂದ ಇಷ್ಟಪಡ್ತಿದ್ದಾರೆ, ಮಾಡ್ತಿದ್ದೀವಿ. ಇವತ್ತು ನಮ್ಮ ಪ್ರದಿ ನಮ್ಮ ಜೊತೆ ಇದ್ದಾನೆ. ನಮ್ಮ ದೀಪ ಅವ್ರಿಗೆ ಗಾಡಿ ತೊಗೊಂಡು ಬಂದಿದ್ದೀವಿ. ಆಮೇಲೆ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ.
ಸುಭಾಷ್ ಸುಭಾಷ್ ಅಂತೇಳಿ ನಮ್ಮ ಅಲ್ಲೇ ಕ್ಯಾಮ್ರಾಮನ್ ಬಂದು ಹಿಂದ್ಗಡೆ ನಯನವ್ರು ಇದ್ದಾರೆ, ಅವ್ರನ್ನ ಆಮೇಲೆ ತೋರಿಸ್ತೀವಿ. ಓಕೆ, ಥ್ಯಾಂಕ್ ಯು. ಗಾಡಿ ಬಿಡಿಸ್ಕೊಳ್ಳೋಣ. ಅದೇ ನೆಟ್ಸ್ಕೊಂಡ್ಕೊಳ್ಳೋಕೆ ಬಂದಿದ್ದೀವಿ. ಹೌದಾ? ಎಷ್ಟು ಇರಲ್ಲ ಹೋಗಂದ್ರಾ? ಚೆನ್ನಾಗಿದೆ ಗಾಡಿ. ಓಕೆ, ಅಂದರೆ ಹಾರ್ಲೆ ಡೇವಿಡ್ಸನ್ ಗಾಡಿ ಚೆನ್ನಾಗಿದೆ ಅಂತೇನೆ. ಒಂದು ಟೆಸ್ಟ್ ರೈಡ್ ಹೋಗೋಣ. ತಗೊಂಡೆ ಫೀಲ್ ತುಂಬ ಚೆನ್ನಾಗಿದೆ, ಸೌಂಡು ತುಂಬ ಚೆನ್ನಾಗಿದೆ, ಒಳ್ಳೆ ಸ್ಮೂತಾಗಿ ಹೋಗುತ್ತೆ. ಇಲ್ಲ ಬುಕ್ ಮಾಡಿಬಿಡ ನೆರೆಯರ್ಲಾಗೆ ಮಾಡೋಣ. ಇಟ್ಕೊಂಡಿದ್ದಾರೆ. ನಮ್ಮ ರಾಕೇಶ್ ಇನ್ನು NS ಅಲ್ಲಿ ಇದ್ದಾರೆ. ಚೇಂಜ್ ಮಾಡುವ. ಆದಷ್ಟು ಬೇಗ ನಮ್ಮ ರಾಕೇಶ್ ಅವರು ಹಾರ್ಲೆ ಡೇವಿಡ್ಸನ್ ತಗೊಳ್ಳಿ. ಹಾರ್ಲೆ ಡೇವಿಡ್ಸನ್ ಆಕ್ಚುಲಿ ಇಟ್ಸ್ ಪರ್ಫೆಕ್ಟ್ ಸೂಟ್ ಫಾರ್ ರಾಕೇಶ್. ನೋಡೋಣ, ನಮ್ಮ ವೀಕ್ಷಕರ ಆಶೀರ್ವಾದ ಮಾಡಲಿ. ಹೋಗಲ್ವಾ? ಹಾಂ, ವಾಪಸ್ ಹೋಗಲ್ವಾ? ಹೋಗುತ್ತೆ, ರೆಡಿ ಆಗುತ್ತೆ. ಕೆಲವೊಂದು ರಿಪೇರಿ ಇತ್ತಲ್ಲ. ಅಲ್ಲ ರೇಟಲ್ಲಿ ಏನಾದ್ರು ಸೇಲಿಗೆ ಇದೆಯಾ? ಯಾಕೆ ನೀವೇ ಗಾಡಿ ತೊಗೊಂಡು ಪ್ಲಾನಲ್ಲಿ ಇದ್ದೀರಾ? ಇಲ್ಲ, ತೊಗೊಂಬಿಡಿ. ಅದೇ ಹಾರ್ಲೆ ಡೇವಿಡ್ಸನ್ ಚೆನ್ನಾಗಿದೆ. ಒಂದು ಕಿಡ್ನಿ ಮಾರಾದ್ರೂ ಪರವಾಗಿಲ್ಲ, ತೊಗೊಂಡು ಬರ್ರಿ ನಿಮಗೋಸ್ಕರ. ಏನಂದ್ರೆ ಪ್ರಕಾಶ್? one kidney for iPhone, one kidney for ಹಾರ್ಲೆ ಡೇವಿಡ್ಸನ್. 2 ಕಿಡ್ನಿಗಳು ಬೇರೆದಕ್ಕೆ ಮಾಡಕ್ಕೆ ರೆಡಿ ಇದ್ದೀವಿ ನಾವು. ದೀಪು ಗಾಡಿ ರೆಡಿ ಆಗ್ತಿದೆ, ಗಾಡಿ ಬಿಡಿಸ್ಕೊಂಡು ಹೋಗುವ. ಓಕೆ ಫ್ರೆಂಡ್ಸ್, ಹೇಳ್ದ ದೋಸ್ತ, ಕೆಲಸ ಇದೆ, ಹೊರಟಾ? ಹೇ ಮಗ, ಹೇ ಬಾಯ್, ಬರಲ್ಲ. ಹಾಂ ಸರಿ. ದೀಪುಗ ಕಂಗ್ರಾಚುಲೇಷನ್ ಹೇಳ್ದ. ಬ್ರೋ ಕಂಗ್ರಾಚುಲೇಷನ್ಸ್. ಹಾಂ, ಹುಷಾರಾಗಿ ಹೋಗ್ಬೇಕಲ್ಲ. 763 ಇದ್ರೆ ಹೋಗ್ಲಂತ. ಅಲ್ಲಲ್ಲ, ಒಳ್ಳೆ ಸ್ಕೋರ್ ಇದೆ. ಏನು ಅನಿಸಿದೆ ದೀಪ? ಪುಣ್ಯಾತ್ಮ ಲೋನ್ ತಗೊಂಡಿದ್ದಾನೆ, ಫಸ್ಟ್ ತಗೊಂಡು ಇವನಿಗೆ ಕೇಳೋ ಕರೆಕ್ಟ್. ಅಲ್ಲ ಬಮ್ಮಣ, ಇವನಿಗೆ ಗೊತ್ತಿಲ್ಲ ಇವನ್ ಕಾರ್ಡಲ್ಲಿ ಯಾರೋ ಲೋನ್ ತೊಗೊಂಡಿದ್ದಾನಂತೆ. ಅಲ್ಲೂ ಮಿಸ್ ಸಿಬಿಲ್ ಸ್ಕೋರ್ ಚೆಕ್ ಮಾಡಿದರೆ 763 ಇದೆ. ಆಮೇಲೆ ಲೋನ್ ಏನಾದ್ರು ಇದಾವೆ ಅಂತ ಚೆಕ್ ಮಾಡಿದರೆ ಅಲ್ಲೇ ನನ್ನ ಹೆಸರು ಬಳಿ 3 ಲೋನ್ ಇದಾವೆ. ಹಾಂ, ನೀನು ನೋಡಿದ್ರೆ ಒಂದು ತೊಗೊಂಡಿಲ್ಲ? ಒಂದು ತಗೊಂಡಿಲ್ಲ. ಹಾಂ, ಒಂದು 90,000 ಇದೆ, ಒಂದು 200 ಇದೆ, ಇನ್ನೊಂದು 800 ಇದೆ. ಅದು ಯಾರು ತೊಗೊಂಡಿದ್ದಾರೆ ಲೋನ್ ಅಂತ ಗೊತ್ತಿಲ್ಲ. ನನ್ನ ಅಕೌಂಟಿಂದ ₹1 ಕಟ್ ಆಗಲ್ಲ. ನಮ್ಮ ಮೊಬೈಲ್ ಕೊಡ್ಬೇಡಿ. ಹಾಂ, ಯಾರಿಗೂ ನಂಬರು ಕೊಟ್ಟಿಲ್ಲ, ಏನೂ ಇಲ್ಲ, ಯಾವುದು EMI ಮಾಡಿಸಿಲ್ಲ. ಹೆಂಗಾಗಿದೆ ಅಂತ ಗೊತ್ತಿಲ್ಲ. ಓಕೆ, ಅದು ತನಿಖೆ ಮಾಡುವ. ನೀವು ಕೂಡ ಹುಷಾರಾಗಿರಿ. ಈ ಥರ ಸ್ನೇಹಿತರಿದ್ರೆ ಇದೆಲ್ಲ ಕಾಮನ್ನು. ಸೊ ಯಾರಿಗೂ ಫೋನ್ ಕೊಡಬೇಡಿ, OTP ಗಿಟಿಪಿ ಶೇರ್ ಮಾಡಬೇಡಿ. ಈ ಥರ ಆಗುತ್ತೆ. ಆಯ್ತು ರೀ, ರಿಪೋರ್ಟ್ ಮಾಡಬೇಕು. ಏನಾದರೂ ಪರವಾಗಿಲ್ಲ, ಗಾಡಿ ತೊಗೊಂಡೋಗೋಣ. ಇದೀವಿ ಮಗ. ಅವನ ಗಾಡಿ ಅವನ ಗಾಡಿ ಅಷ್ಟೇ. ರಕ್ಷಿ ಎಲ್ಲೋಗಿದ್ರಿ? ಭಾರಿ ಟೈರ್ಡ್ ಆಗಿ ಬಂದಿದ್ದೀರಾ? ಬಿಸಿಲು ತುಂಬ, ಗಾಡಿ ಅಲ್ಲ, ನಮಗೆ ಯಾರಿಗೂ ತಾಗ್ದಿರೋ ಬಿಸಿಲು ನಿಮಗೆ ತಾಗ್ದಿ ಅಂದರೆ ಸೂರ್ಯ ನೀನು ಮುಟ್ಟಕ್ಕೆ ಎಷ್ಟು ಆಸೆ ನೋಡು. ನಿನ್ನೇ ಮುಟ್ತಿದೆ. ಮಗು ಏನಣ್ಣ ಮುಖದಲ್ಲಿ ನಗು ಕಾಣ್ತಿದ್ದೀಪು? ಏನಾಗಿದ್ದೀಪು ಆ್ಯಕ್ಚುಲಾಗಿ? ಪೇ ಲೆಟರ್ 90,000 ಇದೆ. ಹಾಂ, ಸೊ ಅಮೌಂಟು ಇದೇ 90,000ನ ಈಗ ತೋರಿಸ್ತಾ ಇದೆ. ಫೋನ್ ಪೇಲಿ 90,000, ಆದರೆ ಅದು ಬೇರೆ ಬ್ಯಾಂಕಿಂದ ಅಂತ ತೋರಿಸ್ತಿದೆ. ಸೊ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಅಮೆಝಾನ್ IDFC ಇಂದ 90,000 ಕೊಟ್ಟಿದ್ದಾರೆ ಅವನಿಗೆ. ಅದು ಫ್ಲಿಪ್ಕಾರ್ಟಲ್ಲಿ ಕೊಟ್ಟವ್ರು ಅಷ್ಟೇ. ಒಂದು 90,000 ಯೂಸ್ ಮಾಡಿಲ್ಲ, ಬಟ್ ಅದು ಇದೆ ಅಂತ ತೋರಿಸ್ತಿದೆ ಅಷ್ಟೇ. ಅದು ನಮಗೀಗ ಲೋನ್ ಥರ ಕಾಣ್ತಾ ಇತ್ತು. ಅದನ್ನ ನಮ್ಮ ಹುಡುಗ ಬಂದು ಹೇಳ್ದ. ಧನ್ಯವಾದಗಳು. ಇನ್ನೊಂದು ತುಂಬ ಲೇಟಾಗಿ ಬಂದ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೋಬೇಕಂದ್ರೆ ಈ ಫ್ಲಿಪ್ಕಾರ್ಟಲ್ಲೇ ಮಾಡು. 1 ಲಕ್ಷ ಹೆಂಗಿದೆ, ಇಲ್ಲಿ 90 ಇದೆಯಲ್ಲ, ಇಲ್ಲಿ ಕ್ಯಾಶ್ ಮಾಡೋದು ಮಾಡು. ಇಲ್ಲಿ 90 ಇದೆಯಾ, 1 ಲಕ್ಷ 90 ಇದೆ, ಆಗ್ಬಿಡುತ್ತೆ. ಲೋನೇ ಬೇಡ ನಿಮಗೆ. EMI ಬೀಳತ್ತವಾಗ ಇದು EMI ಬಿಡಿ, ಅದು ಬಿಡಲ್ಲ ಕ್ಯಾಶಿಗೆ. 15% ಇದೆ, 15%. ಎಕ್ಸ್ಟ್ರೀಮ್ ನನ್ನ ಬೈಕ್ ಓಡಿಸ್ದಾಗೆಲ್ಲ ಏನು ಹೇಳ್ತಿದೆ ಹೇಳಿಲ್ಲ? ಏನಿದೆ ಕೈ ಮೇಲೆ? ಇದು ಆಸೀಸ್ ಅಂತ. ಅಂದರೆ ನಾವು ಆಸ್ಟ್ರೇಲಿಯಾದ ಹುಚ್ಚು ಅಭಿಮಾನಿ. ಹಾಂ, ನೆನಪಿಗೋಸ್ಕರ ಆಸೀಸ್ ಅಂತ ಟ್ಯಾಟೋ ಹಾಕ್ಸ್ಕೊಂಡಿದ್ದೆ.
ಆಸ್ಟ್ರೇಲಿಯಾ ಹೋಗೋ ಪ್ರಯತ್ನ ಪಟ್ಟಿದ್ದೀರಾ? 2013 ಹಾಕ್ಸ್ಕೊಂಡಿರೋದು. ಹಾಂ. ಸ್ವಲ್ಪ ಫೇಡ್ ಆಗಿದೆ, ನಮ್ಮ ಕಲರು ಅದೇ ಥರನೇ ಇದೆ. ದೀಪ ನೀವು ಅಭಿಪ್ರಾಯ ಕೇಳೋಣ. ಬನ್ನಿ ದೀಪ ಅವರೇ, ಹಾರ್ಲಿ ಡೇವಿಡ್ಸನ್ನು X440 ಅನ್ನು ನೋಡ್ತಿದ್ದಾರೆ. ದೀಪ ಕಾಲು ಸಿಗ್ತಿದ್ಯಾ? ಸಾಕಲ್ಲ? ಹೈಲ್ ಸ್ಲಿಪ್ಪರ್ ಕೊಡಿಸ್ಲಾ? ಹೀಲ್ ಸ್ಲಿಪ್ಪರು ಈಗ ಸಿಗೋದು ಬಿಡುಗಡೆ ಡೈಲಿ ಹೊಡಿತಾ ಇದ್ರೆ. ನಮಗೆ ಆನೆ ಬೇಡ ಬಾಯ್ಲಿ. ದೀಪ ಫಸ್ಟ್ ಕುದುರೆ ಸಾಕೋಣ, ಆಮೇಲೆ ಆನೆಗೆ ಹೋಗೋಣ ಅಂತ. ಇದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಬಾಯ್ಸ್. ನಮಗೆ ಓಕೆ ಹೆಂಗ್ ಅನಿಸ್ತಿದೆ? 25 ದಾಟ್ಬಿಡ್ತಲ್ಲ, ಎನರ್ಜೆಟಿಕ್ ಹೆಂಗಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು, ಇಲ್ಲ ಬೇರೆ ಅಂತ. ಮನ್ಸು ನೋಡಿದ್ರೆ ಸಾಕು ಎಷ್ಟು ಎನರ್ಜಿ ಇದೆ ಅಂತ ಗೊತ್ತಾಗುತ್ತೆ. ಈಗ ಮನ್ಸು ನೋಡೋರು ಯಾರೇ ಇಲ್ಲ ಗೆಳೆಯ, ಎಲ್ಲ ಮನ್ಸು ಮುಂದೆ ಇರೋ ಜೇಬಲ್ಲಿ ದುಡ್ಡು ನೋಡೋರು ಅಷ್ಟೇ ಇರೋದು. ಮಾಡೋಣ ಅದನ್ನು. ಇಂಥ ದುಃಖದ ಸಿಚುವೇಶನ್. ಬಟ್ ಖುಷಿ ಏನಂದ್ರೆ ನಮ್ಮ ದೀಪಣ್ಣ ಬೈಕ್ ತಗೊಂತವ್ರೆ. ನಿಮ್ಗೆ ಏನು ಅನಿಸ್ತಿದೆ ಅದಕ್ಕೆ? ನಮ್ಮ ದೀಪು ತುಂಬ ದಿವಸದ ಮೇಲೆ ಒಟ್ಟಿಗೆ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾನೆ, ಬೈಕ್ ತೊಗೊತೀನಿ ಅಂತೇಳಿ. ಖುಷಿ ಅನಿಸ್ತಿದೆ. ಗಾಡಿ ತಗೊಳ್ಳಿ. ನನಗೊಂದು ಡೌಟ್ ಇದೆ, ಕಾಲು ಸಿಗುತ್ತಾ ಅಂತೇಳಿ. ಅದನ್ನ ಚೆಕ್ ಮಾಡಬೇಕು. ನಿಮ್ಗೇನು ಅನ್ನಿಸ್ತು? ಗಾಡಿ ಕಲರ್ ಆಗಲಿ, ಅವ್ರ ಚಾಯ್ಸ್ ಆಗಲಿ ತುಂಬ ಚೆನ್ನಾಗಿದೆ. ಗಾಡಿ ಕಲರ್ ವೈಟ್ ಬ್ಲೂ ಒನ್ ಆಫ್ ಮೈ ಫೇವ್ರೆಟ್ ಕಲರು. ಚೆನ್ನಾಗಿರುತ್ತೆ. ನಿಮಗೇನು ಅನ್ನಿಸ್ತಿಲ್ಲ? ಪೆಟ್ರೋಲ್ ಹೆಂಗೆ ಓಡಿಸ್ತಾರೆ ಅನ್ನೋದು ಸ್ವಲ್ಪ ಏನೋ ಒಂದು ಚಿಕ್ಕ ಪ್ರಾಬ್ಲಮ್ ಆಗಿತ್ತಲ್ಲ ಮೊಬೈಲಲ್ಲಿ, ಅದೇನಾಯ್ತು ಈಗ? ಹಾಂ, ನಮಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ, ಯಾರೋ ಲೋನ್ ತೊಗೊಂಡ್ಬಿಟ್ಟಿದ್ದಾರೆ ಅಂದ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ನಮ್ಮ ಫ್ರೆಂಡ್ ಒಬ್ರು ಇಲ್ಲೇ ವರ್ಕ್ ಮಾಡ್ತಾರೆ, ಅವ್ರು ಹೇಳಿದ್ರು ಫ್ಲಿಪ್ಕಾರ್ಟಲ್ಲಿ ಪೇ ಲೇಟರ್ ಅದು ಸಮ್ಟೈಮ್ಸ್ ಹಿಂಗೆ ಈ ಥರ ಕನ್ವರ್ಟ್ ಆಗಿರುತ್ತೆ. ಅದು ನಾವೇ ರಿಪೋರ್ಟ್ ಮಾಡಿ ಏನಂದರೆ ಇನ್ವಾಯ್ಸ್ ತೊಗೋಬೇಕಂತೆ. ಇನ್ವಾಯ್ಸ್ ತೊಗೊಂಡ್ರೆ ಅವಾಗ ಹತ್ರ ತೋರಿಸೋಣಂತೆ. ನೋಡಿ, ನಿಮ್ಮಲ್ಲಿ ಯಾವ್ದಾದ್ರು ಇದೇ ರೀತಿ ಇದ್ದರೆ ಚೆಕ್ ಮಾಡ್ಕೊಡಿ. ಇವಾಗಲೇ ಅದನ್ನು ರಿಪೋರ್ಟ್ ಮಾಡಿ ಇನ್ವಾಯ್ಸ್ ತೊಗೊಂಬಿಡಿ. ನೆಕ್ಸ್ಟ್ ಈ ರೀತಿ ಸಡನ್ನಾಗಿ ಏನಾದರೂ ನೀವು ಲೋನ್ ತೊಗೊಳಕ್ಕೆ ಬಂದರೆ ಆ ಮೂಮೆಂಟಲ್ಲಿ ಆಗಲ್ಲ. ಸೊ ನೀವು ಈ ರೀತಿ ಮತ್ತೆ ಸಫರ್ ಕೊಡೋದು ಬೇಡ, ಇದ್ರೆ ಚೆಕ್ ಮಾಡ್ಕೊಂಬಿಡಿ. ವಿಡಿಯೋಲ್ಲಿ ರಿಪೋರ್ಟ್ ಮಾಡ್ಕೊಳ್ಳಿ. ಇಂಟರ್ವ್ಯೂ ತೊಗೊಂಡಿದ್ದು ರಕ್ಷಿತ್ ಅವರು, ಧನ್ಯವಾದಗಳು. ಆಗಲೇ ಒಂದು ಫುಲ್ ಬೈಕ್ ತೊಗೊಂಡೊಂದು ವಿಡಿಯೋ ಮಾಡಿದ್ದೀನಿ, ರೆಕಾರ್ಡ್ ಆಗ್ತಿದೆ ಅಂತ ಹೇಳಿದ್ರು. ಆಮೇಲೆ ನೋಡ್ತೀವಿ, ರೆಕಾರ್ಡೇ ಆಗಿಲ್ಲ. ಮಿಸ್ಟೇಕ್ಸ್ ಹ್ಯಾಪನ್, ಇಂಪ್ರೂವೈಸ್ ಮಾಡ್ಕೊಳ್ಳೋಣ. ಹಂಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ರಾಕಿ ನಮ್ಮದು 500 ಸಬ್ಸ್ಕ್ರೈಬರ್ ದಾಟಿದೆ, ಮುಂದೆ ಹೋಗ್ತಿದೆ. ಅದ್ರ ಬಗ್ಗೆ ಅಭಿಪ್ರಾಯ? 500, 1000, 10,000, ಲ್ಯಾಕ್ಸ್ ಆಗಲಿ, ಅಭಿಮಾನಿ ಎಲ್ಲ ಸೇಮೇ ಇರ್ತಾರೆ, ಎಲ್ಲ ಸಪೋರ್ಟ್ ಮಾಡ್ತಿರ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ಪ್ರೈಸ್ ವಿಡಿಯೋ ಇದೆ, ಸ್ಟೇಟ್ ಟ್ಯೂನ್ಡ್ ಅಂತ ಹೇಳು. ಏನು? ಸ್ಟೇಟ್ ಟ್ಯೂನ್ ಗಾಡಿ ಹೊಡಿಬೇಕು. ಸ್ಟೇಟ್ ಟ್ಯೂನ್ಡ್ ಅಂತ ಹೇಳು. ಓಕೆ, ರೆಡಿನಾ ದೀಪ? ರೆಡಿ? ಹಾಂ. ನಾಳೆ ಮಧ್ಯಾಹ್ನ ಇದೇ ಟೈಮ್ಗೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ಸರ್ಪ್ರೈಸ್ ವಿಡಿಯೋ. ಸರ್ಪ್ರೈಸ್ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಹೇಳಲೇ ಇಲ್ಲ. ನಾಳೆ ವೆಲ್ಕಮ್ ಇದೆ. ವೆಲ್ಕಮ್ ಬ್ಯಾಕ್ ಟು ಎಲ್ಲ ಒಂದು ಕಡೆ ಅವ್ನು ಗಡ್ಡದಲ್ಲಿ ಫೋಕಸ್ ಮಾಡಿಬಿಡು, ಒಂದು ಸರಿ ಹೋಗ್ಬಿಟ್ಟಿದ್ದಾನೆ. ನಾಳೆ ಮಧ್ಯಾಹ್ನ ಇದೇ ಟೈಮ್ಗೆ ಒಂದು ಸರ್ಪ್ರೈಸ್. ಗಾಡಿ ಕೊಡೋ ಸ್ವಲ್ಪ ಲೇಟ್ ಅಂದರು, ಅದಕ್ಕೆ ಏನೋ ಮಾಡೋ ಬಂದಿರೋಣ ಇಲ್ಲಿ. ಊಟ ಬನ್ನಿ. ತಗೋಣ. ಗಾಡಿನ ಎಷ್ಟೊತ್ತಾಗತ್ತೆ ಕೊಡೋದು? ಗಾಡಿ ಇನ್ನೊಂದು ಗಂಟೆ ಆಗತ್ತೆ ಕೊಡೋದು. ಹಾಂ. ಸೊ ಇವತ್ತು ಶತಾಯಗತ ಗಾಡಿ ಇಸ್ಕೊಂಡ್ಲೇಬೇಕು ಅಂತೇಳಿ ಇಷ್ಟೋ ತನಕ ಕಾದಿದ್ದೀವಿ. ಹಾಂ. ಸೊ ಫೈನಲಿ ಸಕ್ಸಸ್ಫುಲಿ ಗಾಡಿ ಸಿಗ್ತಾ ಇದೆ. ಸೊ ಅದೇ ಖುಷಿಗೆ ಈಗ ಊಟ ಮಾಡಿಬಿಟ್ಟು ಗಾಡಿ ಇಳಿಸೋಣ. ಚಿಕನ್ ಊಟ. ಮಟನ್ ಸಿಗಲ್ಲ? ಮಟನ್ ತಲೆ ಇದೆ. ಆಯ್ತು, ಚಿಕನ್ ಊಟನೇ ಕೊಟ್ಬಿಡಿ. ಮಟನ್ ಪ್ಲೇಟ್ ಸಿಗುತ್ತೆ. ಬೇಡ ಚಿಕನ್ ಊಟ ಕೊಟ್ಬಿಡಿ. ಚಿಕನ್ ಊಟ ಸರ್. ನಿಮಗೆ ಕುಷ್ಕೌನ್ ಮೊಟ್ಟೆ. ಕುಷ್ಕಾನ್ ಮೊಟ್ಟೆನಾ ಸರ್? ಏನು ಮುದ್ದಾಗಿದೆಯಣ್ಣ? ರಾಗಿ ಮುದ್ದೆ ಏನೋ ಬ್ಲಾಕ್ ಇರುತ್ತಣ್ಣ. ಕಲರ್ ಅದರಲ್ಲೆಲ್ಲ ಡಿಫ್ರೆನ್ಸಿಯೇಷನ್ ಮಾಡಬಾರ್ದು. ಕತ್ಲಲ್ಲಿ ಯಾವ ಕಲರ್ ಕಾಣಿಸುತ್ತಪ್ಪ ನಿಮಗೆ? ಅದೇ ಅಲ್ಲಿ ಕಾಣಿಸುತ್ತೆ. ಬೈಕ್ ಮಾಡೋದು ಲೇಟ್ ಆಗಿದೆ ಅಂದರೆ ನಮ್ಮ ದೀಪು ದಿಲ್ಲಿಗೆ ದಮ್ ಬಿರಿಯಾನಿ ರೆಸ್ಟೋರೆಂಟಿಗೆ ಕರ್ಕೊಂಡ್ಬಂದಿದ್ದಾನೆ. ಒಳ್ಳೊಳ್ಳೆ ಊಟ ಆರ್ಡರ್ ಮಾಡಿದ್ದೀವಿ. ಊಟ ಬರೋಕ್ಕೆ ಏನು ಹೇಳ್ತೀರಾ? ಚೆನ್ನಾಗಿದ್ರು ಬಾಬಾಣ್ಣಿಗೆ ಹೇಳ್ಬೇಕು, ಚೆನ್ನಾಗಿಲ್ಲ ಅಂದ್ರೆ ಅವ್ನಿಗೆ ಹೇಳ್ಬೇಕು. ಕರ್ಕೊಂಡ್ಬಂದಿದ್ದು ಊಟ ಚೆನ್ನಾಗಿತ್ತು ಅಷ್ಟೇ. ಕೆಮಿಸ್ಟ್ರಿ ಏನೂ ಇಲ್ಲ. ಊಟ ಮಾಡಿಕೊಂಡು
ಶೋರೂಮಿಗೆ ಹೋಗಿ ಗಾಡಿ ಬಿಡಿಸೋಣ. ಓಕೆ, ಮಶ್ರೂಮ್ ಫ್ರೈಡ್ ರೈಸ್ ಇದೆ, ಪನ್ನೀರ್ ಇದೆ, ಚೆನ್ನಾಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಅಣ್ಣ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಇದೆ ಅಂತ ಮಾಡ್ಕೋಬೋದು. ನಾವು ಯೂನಿವರ್ಸಿಟಿಗೆ ಬರಲ್ಲ. ಬೇಕಿ ಇದನ್ನೆಲ್ಲ ನೀನು ಹೆಂಗೆ ಗೊತ್ತಾ ಬೇಕೆ ಅಣ್ಣ ಇದೆಲ್ಲ ನೀನು ಇನ್ಸ್ಟಾಗ್ರಾಮ್ ಹಾಕೊಂಡು ಒಳ್ಳೆ ಟ್ರೋಲ್ ಆಗ್ತಾರೆ ಅವರೆಲ್ಲ. ಇನ್ಸ್ಟಾಗ್ರಾಮ್ ಒಳ್ಳೆ ಟ್ರೋಲ್ ಆಗ್ತಾರೆ ಒಳ್ಳೆ ಊಟ ಬಂತು. ಬಾರಸ್ರು ಗಾಡಿ ತಗೊಂಡು ಹೋಗಿ ಖುಷಿ ಅಣ್ಣ. ತಗೊಂಡ್ಮೇಲೆ ಪೆಟ್ರೋಲ್ ಹಾಕ್ಸ್ಬೇಕಾರೆ ಹೇಳ್ತಾ ಅಂತ ಹಂಗಂತ್ಯಾ? ಅಲ್ಲ ಅಷ್ಟು ಕಾಸ್ಟ್ಲಿ ನಿನ್ನೇ ನೀನು ಮೇಂಟೈನ್ ಮಾಡ್ತಿದ್ದೆ, ಗಾಡಿ ಮೇಂಟೈನ್ ಮಾಡೋದಿಲ್ಲ ಏನು? ಅಕೌಂಟ್ ಮೇಂಟೈನ್ ಮಾಡಿ ಪೆಟ್ರೋಲ್ ಬಂಕ್ ಎಲ್ಲ ಮಾಡ್ಬಿಡ. ಎಷ್ಟು ತಗೊಂಡು ಹೆಂಗಿದೆ? ಪರೋಟ ತುಂಬ ಚೆನ್ನಾಗಿದೆ. ಪ್ರಕಾಶ್ ಹೇಗಿದೆ? ಅದು ನಾನ್ ವೆಜ್, ಸ್ವೀಟ್ ಆಗಿಲ್ಲ, ಖಾರ ಇದೆ. ಮಸಾಲೆ ಹಾಕಿರೋದೇ ಇದು. ಏನು ಕೌಂಟ್ರ್ ಕೊಡ್ತಾರೆ ಮರ? ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಅಣ್ಣ ಊಟ ಹೆಂಗಿತ್ತು? ಸಕಾಲಾಯ್ತು. ಹೋಟ್ಲ್ ಹತ್ರ ತೋರ್ಸ್ ಮೇಲೆ ದಿಂಡಿಗಲ್ ದಮ್ ಬಿರಿಯಾನಿ ಊಟ ತುಂಬ ಚೆನ್ನಾಗಿತ್ತು. ಬನ್ನಿ ನೆಕ್ಸ್ಟ್ ಬಂದಾಗ ರೆನಾಲ್ಡ್ ಶೋರೂಮ್ ಎದುರುಗಡೆನೇ ಇದೆ. ಹೆಂಗಿದೀಪ? ಒಳ್ಳೆ ಊಟ ಚೆನ್ನಾಗಿತ್ತು. ಗಾಡಿ ಬಿಡ್ಸೋಣ? ಹಾಂ, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿ ಬೇಗ. ಡೆಫಿನೆಟ್ಲಿ ಬರೋಣ. ಹಾಕಿದೆ ಪೆಟ್ರೋಲು. ಅವ್ನು ಹಾಕಿಸ್ತಾನೆ ಅವನು. ಯಾಕೆ? ಅವನು ವಿಶಾಲವಾದ ಹೃದಯ ಒಂದು ಅಲ್ವಾ? ಹಾಂ, ಬರೀ ಪೆಟ್ರೋಲ್ ಕೇಳಿದ್ರೆ ಮುಗಿತು. ಗಾಡಿ ಏನೇನು ಬೇಕು ಎಲ್ಲ ಮಾಡಿಸ್ಕೊಡ್ತಾನೆ. ಹಂಗೆ ಏನೋ ನಿಮ್ಮ ಪ್ರೀತಿ ವಿಶ್ವಾಸ ದೇವ್ರು ಕೊಟ್ಟರೆ ನಿನಗೆ ಕೊಡೋದಿಲ್ಲ. ನೀನೇನಿದೆ ಡೆಲಿವರಿ ಕೊಡ್ತಾರಾಗಿಲ್ಲ? ಗಂಟೆಗೆ ಬೆಳಿಗ್ಗೆ 11 ಊಟ ಮಾಡ್ಕೊಂಡು ಬಂದ್ವಿ. ಗಾಡಿ ಡೆಲಿವರಿ ತಗೋಬೇಕು. ಮಾಡ್ತಾರ ದೀಪಗೇನು ಅರ್ಜೆಂಟ್ ಇಲ್ಲಲ್ಲ, ನಿಧಾನ ಕೊಟ್ಬಿಡಿ. ಸೀದತ್ರ ಚೆನ್ನಾಗಿಲ್ಲ ನನಗೆ. ರೂಮಿಗೆ ಒಂದು 2 ತೊಗೊಂಡೋಗೋದಕ್ಕೆ ಬರ್ತಾ ಇಲ್ಲ ಗಾಡಿ. ಆಫೀಸ್ಗೆ ಆಫೀಸಿಗೆ ವರ್ಕ್ ಮಾಡೋಕ್ಕೆ ಚಾರ್ಜ್ ಆಗುತ್ತೆ. ಒಂದು ರೌಂಡ್ಗೆ 100 ರೂಪಾಯಿ. ಆಗಿಂದ 5 ಗಾಡಿ ತೊಗೊಂಡೋದು. ನೀನು ಯಾವಾಗಿಂದ ಬಟ್ಟೆ ಎಳೆಯೋದು? ಸಿಗಲ್ಲ ಹೋದ್ರಿ ಈಗ. ಬೆಳಗ್ಗೆಯಿಂದ ನೀವು ಡಿಲೇ ಮಾಡಿದ್ದೀರಾ ಈಗ ಡಾಕ್ಯುಮೆಂಟ್ ಅದು ಇದು ಅಂತೇಳಿ. ನೋಡೋಣ ಏನು ಅನ್ನಿಸ್ತಿದೆ. ಇವ್ರು ಕೊಡ ಕಾಟ ಒಂದೊಂದಲ್ಲ ಕಣ. ರಾತ್ರಿ ಡಿಸೈಡ್ ಆಗಿ ಬೆಳಿಗ್ಗೆ ಬಂದು ಆಗ್ತಿರೋದು. ಫೈನಲಿ ಗಾಡಿ ಡೆಲಿವರಿಗೆ ಬಂತು. ದೀಪ ಸೈನ್ ಹಾಕೋ. ಇದು ಹಾಕಿದ್ರಪ್ಪ, ಸುಮಾರು ಸೈನ್ ಮಾಡಿಸ್ಬೇಕು ಬೆಳಗ್ಗೆಯಿಂದ. ಸೈನ್ ಮಾಡಿ ಏನೋ ಸುಸ್ತಾಗುತ್ತೆ ನನಗೆ. ಮಾಡು ಆಟೋಗ್ರಾಫ್ ಥರ ಮಾಡು. ಇದೇನು ಅನ್ಕಿಸ್ತಿದೀನಿ ಬೆಳಗ್ಗೆ ಒಂದು ಸೈನ್ ಮಾಡಿ ಸಾಕಾಗಿದೆ. ಓಕೆ, ಫೈನಲಿ ಗಾಡಿ ಡೆಲಿವರಿ ಬಂದಿದೆ. ಕಲರು ಯಾವುದಂತ ನೋಡಿಲ್ಲ. ಓಪನ್ ಮಾಡಿದ್ಮೇಲೆ ನೋಡೋಣ. ಸ್ಟ್ರೈಟ್ ನೋಡು. ಹಾಂ, ಗಾಡಿ ಓಪನ್ ಮಾಡಿದ್ಮೇಲೆ ಸಬ್ಸ್ಕ್ರೈಬರ್ ಎಲ್ಲ ಗಾಡಿ ಹೆಂಗಿದೆ, ಕಲರ್ ಹೆಂಗಿದೆ ಅಂತ ಕೆಳಗಡೆ ಓಕೆ. ಫೈನಲಿ ದೀಪದ ಹೊಸ ಗಾಡಿ ಬಂತು. ಜಾಲಿ ಇನ್ನೂ ಸೈನ್ ಹಾಕಿಲ್ಲ ಇರೋ. ಗಾಡಿ ಡೆಲಿವರಿ ಬಂತು. ಗಾಡಿ ಒಂದು ಟ್ರೈಲ್ ಬರೋಣ ಅಂದರೆ ನನಗೆ ಕಾಲ್ ಸಿಗ್ತಾ ಇಲ್ಲ. ಅದನ್ನು ಜಾಲಿ ಹೇಳು ಹುಡುಗಿಗೆ. ಅದು ಜಾಲಿ ಹೇಳು.
ಬರ್ತಿದ್ರೆ ಇಲ್ಲ ಗಾಡಿ ತುಂಬ ಚೆನ್ನಾಗಿದೆ, ತುಂಬ ಸ್ಮೂತ್ ಆಗಿದೆ. ದೀಪು ಮನ್ಸಿನ ಥರ ಹೊಸದಲ್ಲ ಹಂಗ ಇಲ್ಲ, ಚೆನ್ನಾಗಿದೆ ಗಾಡಿ. ನೈಸ್, ಕಂಗ್ರಾಚುಲೇಷನ್ ದೀಪು. ಒಂದಾಗೆ ಕಟ್ ಮಾಡು ಸೊ ಅಲ್ಲಿ ಗಾಡಿ ಬಿಡಿಸ್ಕೊಂಡ್ವಿ, ಪಾಸ್ಪೋರ್ಟ್ ವೆರಿಫಿಕೇಷನ್ ಆಯಿತು. ಶಿವಮೊಗ್ಗದಲ್ಲಿ ಸ್ಮೋಕಿ ಡಾಫಿ ಶವರ್ಮ ತುಂಬ ಚೆನ್ನಾಗಿರುತ್ತೆ. ಸೊ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಆರ್ಡ್ರ್ ಮಾಡಿದ್ದೀನಿ, ತಿನ್ಕೊಂಡು ಹೋಗುವ. ಓಕೆ, ಇವಾಗ ನಾವು ಇದ್ದೀವಿ ನಮ್ಮ ಶಿವಮೊಗ್ಗ ಏರ್ಪೋರ್ಟ್ ಹತ್ರ. ಬೆಳಗ್ಗೆಯಿಂದ ನಮ್ಮ ಏರ್ಪೋರ್ಟ್ ಪಾಸ್ಪೋರ್ಟ್ ವೆರಿಫಿಕೇಷನ್ ಆಯಿತು. ದೀಪು ಗಾಡಿ ಬಿಡಿಸ್ಕೊಂಡ್ವಿ, ಸಣ್ಣ ಪುಟ್ಟ ಕೆಲಸಗಳಿತ್ತು, ಮುಗೀತು. ಫೈನಲಿ ಗಾಡಿ ಸ್ವಲ್ಪ ಕೊಡುವಾಗ ನಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಅವ್ರು ಕೂಡ ಸ್ವಲ್ಪ ಲೇಟ್ ಆಯಿತು. ತೊಗೊಂಡು ದೀಪು ಅವರು ಮುಂದೆ ಹೋಗಿದ್ದಾರೆ, ನಾವು ಹಿಂದೆ ಹೋಗ್ತಾಯಿದ್ದೀವಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಏನು ಮಾಡಬೇಕು ನಾವು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಬಾಯ್ ಬಾಯ್.